ಇವತ್ತು ನಾವು ಸಿಂಪಲ್ಲಾಗಿ ಯಾವ ರೀತಿ ಹೀರೆಕಾಯಿ ಪಲ್ಯನ ಮಾಡ್ಕೋಬೇಕು ಅಂತ ಹೇಳ್ತೀನಿ. ಫಸ್ಟಿಗೆ ನಾವು ಎಣ್ಣೆ ಹಾಕ್ಕೋಬೇಕು. ಸ್ವಲ್ಪ ಎಣ್ಣೆ ಕಾದ ನಂತರ ಇದಕ್ಕೆ ಈಗ ಜೀರಿಗೆ ಸಾಸಿವೆ ಹಾಕ್ಕೋಬೇಕು. ಜೀರಿಗೆ ಸಾಸಿವೆ ಚೆನ್ನಾಗಿ ಸಿಡಿದ ಮೇಲೆ ಇವಾಗ ಕರಿಬೇವು ಹಾಕ್ಕೋಬೇಕು. ಅದಾದಮೇಲೆ ನಾವು ಒಂದು ಗಡ್ಡೆ ಬೆಳ್ಳುಳ್ಳಿ ಚೆನ್ನಾಗಿ ಸಿಪ್ಪೆ ತೆಗೆದು ಸ್ವಲ್ಪ ಜಜ್ಜಬೇಕು. ಜಜ್ಜಿ ಹಾಕ್ಕೋಬೇಕು. ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿನೇ ಇರಬೇಕು ಹೀರೆಕಾಯಿಗೆ, ಅಂದರೆ ಟೇಸ್ಟ್ ಚಲೋ ಆಗ್ತೈತಿ. ಆಮೇಲೆ ನಾನು ಕಟ್ ಮಾಡಿರ್ತಕ್ಕಂಥ ಹೀರೆಕಾಯಿನ ಸೇರಿಸ್ಕೊತಿದ್ದೀನಿ. ಬೆಳ್ಳುಳ್ಳಿ ಇನ್ನೂ ವೈಟ್ ಇರುವಾಗಲೇ ಹಾಕ್ಕೊಂಡ್ಬಿಡ್ಬೇಕು ಹೀರೆಕಾಯಿನ. ಅದು ಪೂರ್ತಿ ಕೆಂಪಗೆ ಆಗಬಾರ್ದು. ಈಗ ಅದಕ್ಕೀಗ ಅರಿಶಿನ, ಉಪ್ಪು, ರುಚಿಗೆ ತಕ್ಕಷ್ಟು ಖಾರದ ಪುಡಿನ ಸೇರಿಸ್ಕೋಬೇಕು. ಸ್ವಲ್ಪ ಖಾರದ ಪುಡಿ ಜಾಸ್ತಿ ಇದ್ದರೆ ಚೆನ್ನಾಗಿರುತ್ತೆ ಇದಕ್ಕೆ, ಯಾಕಂದರೆ ಇದು ಸ್ವೀಟ್ ಇರುತ್ತಲ್ಲ ಸ್ವಲ್ಪ ಹೀರೆಕಾಯಿ, ಹಾಗಾಗಿ. ಆಮೇಲೆ ನಾವು ಲಾಸ್ಟಿಗೆ ಶೇಂಗಾ ಪುಡಿನ ಹಾಕ್ಕೊತೀವಲ್ಲ, ಸೊ ಹಾಗಾಗಿ ಸ್ವಲ್ಪ ಖಾರದ ಪುಡಿ ಜಾಸ್ತಿನೇ ಹಾಕ್ಕೋಬೇಕು. ಇವಾಗ ಇದನ್ನು ಒಂದು 10 ನಿಮಿಷ ಬೇಯಿಸ್ಕೋಬೇಕು ಲೋ ಫ್ಲೇಮಲ್ಲಿ. ಅವಾಗವಾಗ ತೆಗೆದು ನೋಡ್ತಿರ್ಬೇಕು. ಒಂದು 10 ನಿಮಿಷ ಚೆನ್ನಾಗಿ ಬೇಯಿಸ್ಕೊಂಡು ನಂತರ ಈಗ ನಾನು ಇಲ್ಲಿ ಅರ್ಧ ಗ್ಲಾಸ್ ನೀರು ಹಾಕ್ಕೊತಿದ್ದೀನಿ. ಹೀರೆಕಾಯಿ ಇನ್ನೂ ಅರ್ಧ ಬೇಯಬೇಕು ಅನ್ನೋಷ್ಟರಲ್ಲಿ ನಾವು ನೀರು ಹಾಕ್ಕೋಬೇಕು. ಇವಾಗ ಮುಚ್ಚಳ ಮುಚ್ಚಿ ಅದು ಪೂರ್ತಿಯಾಗಿ ಬೇಯಕ್ಕೆ ಬಿಟ್ಬಿಡ್ರಿ. ಕುದಿಲೇದು ಇವಾಗ ಹೀರೆಕಾಯಿ ಬೆಂದೈತಿ. ಸೊ ಇವಾಗ ನಾವು ಇದಕ್ಕೇನು ಮಾಡಬೇಕು, ಹುರಿದಿಟ್ಕೊಂಡಿರ್ತೀವಲ್ಲ ಶೇಂಗಾ ಪುಡಿ, ಅದನ್ನು ಸೇರಿಸ್ಕೋಬೇಕು. ಒಂದು 5 to 6 ಸ್ಪೂನ್ ಹಾಕ್ಕೋಬೇಕು. ಶೇಂಗಾದ ಪುಡಿ ಹಾಕ್ಕೋಬೇಕು. ಹಾಕ್ಕೊಂಡು ಒಂದು 2 ನಿಮಿಷ ಲೋ ಫ್ಲೇಮಲ್ಲಿ ಇನ್ನೊಂದು ಸ್ವಲ್ಪ ಬೇಯಕ್ಕೆ ಬಿಡಬೇಕು. ಇದು ಮೇನ್ ಇಂಗ್ರೀಡಿಯೆಂಟ್. ಇದಕ್ಕೆ ಭಾಳ ಟೇಸ್ಟ್ ಆಗುತ್ತೆ ಶೇಂಗಾದ ಪುಡಿ ಹಾಕೋದ್ರಿಂದ. ಚೆನ್ನಾಗಿ ಮಾಡಿಸ್ಕೊಂಡು ಒಂದು 2 ನಿಮಿಷ ಬಿಟ್ಬಿಟ್ರಿ ಇದನ್ನು. ನಂತರ ಇದು ಆಪ್ಷನಲ್, ನಿಮಗೆ ಬೇಕಿತ್ತಪ್ಪ ಅಂದರೆ ಮನೇಲಿ ಧನಿಯಾ ಪುಡಿ ಇರುತ್ತಲ್ಲ ಅದನ್ನು ಸ್ವಲ್ಪ ಹಾಕ್ಕೋರಿ. ನಾನಿಲ್ಲಿ ಸ್ವಲ್ಪ ಧನಿಯಾ ಪುಡಿ ಹಾಕ್ಕೊಂಡು ಗ್ಯಾಸ್ ಫ್ಲೇಮ್ ಆಫ್ ಮಾಡ್ತಿದ್ದೀನಿ. ಸೊ ಸಿಂಪಲ್ ಆ್ಯಂಡ್ ಟೇಸ್ಟ್ ಆಗಿರ್ತಕ್ಕಂಥ ಹೀರೆಕಾಯಿ ಪಲ್ಯ ರೆಡಿ ಆಯಿತು ನೋಡಿ.